ಚಿನ್ನಯ್ಯ ಶಿವಮೊಗ್ಗ ಜೈಲಿಂದ ಬಂದು ಬೆಳ್ತಂಗಡಿ ಕೋರ್ಟ್ನಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದ. BNSS 183 ಕನ್ಫೆಷನ್ ಆಗಿತ್ತು. ಆ ತಪ್ಪೊಪ್ಪಿಗೆಯ ಹೇಳಿಕೆಯನ್ನ ಆಧರಿಸಿ SIT ವಿಚಾರಣೆಗೆ ಮುಂದಾಗ್ತಾ ಇದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. 10 ಶವಗಳನ್ನ ಒಂದೇ ಕಡೆ ಹೂತಿಟ್ಟಿರ ಬಗ್ಗೆ ಪ್ರಸ್ತಾಪ ಮಾಡಿರುವಂತಹ ಚಿನ್ನಯ್ಯ ಈ ಬಗ್ಗೆ ವಿಚಾರಣೆಯನ್ನು ನಡೆಸಲಿರುವಂತಹ SIT ಕೋರ್ಟ್ ಅನುಮತಿ ಪಡೆದು ವಿಚಾರಣೆ ನಡೆಸೋದಕ್ಕೆ ತಯಾರಿಯನ್ನ ನಡೆಸಿಕೊಳ್ಳಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಜೊತೆಗೆ ಎಲ್ಲಿ ನಡೆಯುತ್ತೆ, ಬಾಡಿ ವಾರೆಂಟ್ ಮೇಲೆ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರಾ ಅಥವಾ ಜೈಲ್ಗೆ ಹೋಗಿ ವಿಚಾರಣೆ ಮಾಡ್ತಾರಾ, SIT ಪ್ಲಾನ್ ಏನು ಅನ್ನೋದ್ರ ಬಗ್ಗೆ ಈಗ ಬಹಳ ಕುತೂಹಲ ಕೇಳಿಸ್ತದೆ. ಆದ್ರೆ ಮೊದಲ ಭಾಗವಾಗಿ ಸಿಗ್ತಾ ಇರುವಂತದ್ದು ಜೈಲಿನಲ್ಲೇ ವಿಚಾರಣೆಯನ್ನು ನಡೆಸೋದಕ್ಕೆ SIT ಚಿಂತನೆ ಮಾಡಿದ್ದಂತೆ. ಶಿವಮೊಗ್ಗ ಜೈಲಲ್ಲಿರುವಂತಹ ಚಿನ್ನಯ್ಯ ನೂರಾರು ಶವಗಳನ್ನ ಹೂತಿಟ್ಟಿದ್ದಾಗಿ ಹೇಳಿಕೊಂಡು ಬಂದಂತಹ ಮುಸುಕುದಾರಿ ವ್ಯಕ್ತಿ ಇಲ್ಲ, ನಾನು ಹೂತಿಟ್ಟಿಲ್ಲ, ನಾನು ಹೇಳ್ತದಲ್ಲ ಸುಳ್ಳು ಅಂತ ಹೇಳಿದ್ದಂತೆ SIT ಮುಂದೆ. ಅದಾದ ನಂತರ SIT ಅವರು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಹೋಗಿ ಅಲ್ಲಿ ಹೇಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಶಿವಮೊಗ್ಗ ಕಾರಾಗೃಹಕ್ಕೆ ಹೋಗ್ತಾನೆ, ಅಲ್ಲಿಂದ ವಾಪಸ್ ಆತನನ್ನ ಕರ್ಕೊಂಡು ಬಂದು ಜಡ್ಜ್ ಮುಂದೆ BNSS 183 ಸ್ಟೇಟ್ಮೆಂಟ್ ಅಂದ್ರೆ ಕನ್ಫೆಷನ್ ಆಗುತ್ತೆ, ತಪ್ಪೊಪ್ಪಿಗೆಯನ್ನು ಹೇಳ್ತಾನೆ. ಈ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಆತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನಂತೆ, ಒಂದೇ ಕಡೆ 10 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ. ಈ ವಿಚಾರವಾಗಿ SIT ಅವರು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವ ಸಲುವಾಗಿ ಚಿನ್ನಯ್ಯನನ್ನ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಶಿವಮೊಗ್ಗ ಜೈಲಿಗೆ ಹೋಗಿ ಚಿನ್ನಯ್ಯನನ್ನ ವಿಚಾರಣೆ ಮಾಡುತ್ತಂತೆ SIT. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮಾ ನಾಯಕ್, ಯಾವಾಗ ಬರ್ತಾರೆ SIT ಅವರು? ವಿಚಾರಣೆಗೆ ಹೇಗೆ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ? ನಾಗೇಂದ್ರ ಬಾಬು, ಏನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಎನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿನ್ನಯ್ಯ 3 ಬಾರಿ ಬೆಳ್ತಂಗಡಿಯ JMFC ನ್ಯಾಯಾಲಯದ ಮುಂದೆ ಹಾಜರಾಗಿ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿರುವಂತದ್ದು. ಏನು BNS 183 ಅಡಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿದ್ದಾರೆ. ಈ ಆಧಾರದಲ್ಲಿ ಇಷ್ಟು ದಿನಗಳ ಕಾಲ SIT ಅಧಿಕಾರಿಗಳು ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಏನು ಪ್ರಕರಣದ ಸತ್ಯ ಶೋಧಕ್ಕೆ ಸಾಕಷ್ಟು ಮುಂದಾಗಿದ್ರು, ತನಿಖೆಯನ್ನ ಚುರುಕುಗೊಳಿಸಿ ಆ ತನಿಖೆಯನ್ನ ಮಾಡ್ತಾ ಇದ್ರು. ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿರುವಂತದ್ದೇನು ಅಂದ್ರೆ, ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ನೀಡುವಾಗ ನಾನು 10 ಶವಗಳನ್ನ ಒಂದೇ ಜಾಗದಲ್ಲಿ ಹೂತಿಟ್ಟಿದ್ದೇನೆ ಎನ್ನುವಂತ ಹೇಳಿಕೆಯನ್ನ ನೀಡಿದ್ದಾನೆ ಎನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ SIT ಅಧಿಕಾರಿಗಳು ಕೋರ್ಟ್ನ ಅನುಮತಿಯನ್ನ ಪಡೆದು ಚಿನ್ನಯ್ಯನನ್ನ ಮತ್ತೇನು ಶಿವಮೊಗ್ಗದ ಕಾರಾಗೃಹದಲ್ಲಿರುವಂತಹ ಚಿನ್ನಯ್ಯನನ್ನ ಶಿವಮೊಗ್ಗದ ಕಾರಾಗೃಹದಲ್ಲೇ ತನಿಖೆಯನ್ನ ಮಾಡಲಾಗುತ್ತೆ ಎನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ಕೋರ್ಟ್ ಮುಂದೆ ಅನುಮತಿಯನ್ನ ಕೋರಿ ಈಗಾಗಲೇ ಏನು ಮುಂದಾಗಿರುವಂತದ್ದು. ಕೋರ್ಟ್ನಿಂದ ಅನುಮತಿ ಸಿಗ್ತಿದ್ದಂತೆಗೆ ಏನು ಶಿವಮೊಗ್ಗದ ಕಾರಾಗೃಹದಲ್ಲಿರುವಂತಹ ಚಿನ್ನಯ್ಯನನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನ್ಯಾಯಾಧೀಶರ ಮುಂದೆ 10 ಶವಗಳನ್ನ ಒಂದೇ ಜಾಗದಲ್ಲೇ ಹುತ್ತಿಟ್ಟಿದ್ದೇನೆ ಎನ್ನುವಂತ ಹೇಳಿಕೆಯನ್ನ ನೀಡಿದ್ದಾನೆ. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಕಾರಾಗೃಹಕ್ಕೆ SITಯ ಅಧಿಕಾರಿಗಳು ಬಂದು ಅಲ್ಲಿ ಆತನನ್ನ ತನಿಖೆಗೆ ಒಳಪಡಿಸುವಂತದ್ದು, ಆತನಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತದ್ದು. ಹೀಗಾಗಿ ಈಗಾಗಲೇ ಏನು SIT ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತಾನೆ ಹೇಳ್ಬಹುದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಭೀಮಾ ನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಿವಮೊಗ್ಗ ಜೈಲಿಗೆ ಹೋಗಿ ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ನೋಡಬೇಕು, ಬಾಡಿ ವಾರೆಂಟ್ ಮೇಲೆ ಕರ್ಕೊಂಡು ಬರೋದಕ್ಕೆ ಆ ಚಾನ್ಸಸ್ ಇದೆಯಾ ಇಲ್ವಾ, ಕೋರ್ಟ್ ಅನುಮತಿಯನ್ನು ಯಾವ ರೀತಿಯಾಗಿ ಪಡೆದುಕೊಳ್ತಾರೆ, ಬಹಳ ಕುತೂಹಲ ಅಂತೂ ಕೆರಳಿಸ್ತಾ ಇದೆ. ಚಿನ್ನಯ್ಯ ಶಿವಮೊಗ್ಗ ಜೈಲಿಂದ ಬಂದು ಬೆಳ್ತಂಗಡಿ ಕೋರ್ಟ್ನಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಕೊಟ್ಟಿದ್ದ. BNSS 183 ಕನ್ಫೆಷನ್ ಆಗಿತ್ತು. ಆ ತಪ್ಪೊಪ್ಪಿಗೆಯ ಹೇಳಿಕೆಯನ್ನ ಆಧರಿಸಿ SIT ವಿಚಾರಣೆಗೆ ಮುಂದಾಗ್ತಾ ಇದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ.
10 ಶವಗಳನ್ನ ಒಂದೇ ಕಡೆ ಹೂತಿಟ್ಟಿರೋ ಬಗ್ಗೆ ಪ್ರಸ್ತಾಪ ಮಾಡಿರುವಂತ ಚಿನ್ನಯ್ಯ ಈ ಬಗ್ಗೆ ವಿಚಾರಣೆಯನ್ನು ನಡೆಸಲಿರುವಂತ ಎಸ್ಐಟಿ ಕೋರ್ಟ್ ಅನುಮತಿ ಪಡೆದು ವಿಚಾರಣೆ ನಡೆಸೋದಕ್ಕೆ ತಯಾರಿಯನ್ನ ನಡೆಸಿಕೊಳ್ಳಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಜೊತೆಗೆ ಎಲ್ಲಿ ನಡೆಯುತ್ತೆ, ಬಾಡಿ ವಾರೆಂಟ್ ಮೇಲೆ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರಾ ಅಥವಾ ಜೈಲ್ಗೆ ಹೋಗಿ ವಿಚಾರಣೆ ಮಾಡ್ತಾರಾ, ಎಸ್ಐಟಿ ಪ್ಲಾನ್ ಏನು ಅನ್ನೋದ್ರ ಬಗ್ಗೆ ಈಗ ಬಹಳ ಕುತೂಹಲ ಕೇಳಿಸ್ತದೆ. ಆದ್ರೆ ಮೊದಲ ಭಾಗವಾಗಿ ಸಿಗ್ತಾ ಇರುವಂತದ್ದು ಜೈಲಿನಲ್ಲೇ ವಿಚಾರಣೆಯನ್ನು ನಡೆಸೋದಕ್ಕೆ ಎಸ್ಐಟಿ ಚಿಂತನೆ ಮಾಡಿದ್ದಂತೆ. ಶಿವಮೊಗ್ಗ ಜೈಲಲ್ಲಿರುವಂತಹ ಚಿನ್ನಯ್ಯ ನೂರಾರು ಶವಗಳನ್ನ ಹೂತಿಟ್ಟಿದ್ದಾಗಿ ಹೇಳಿಕೊಂಡು ಬಂದಂತಹ ಮುಸುಕುದಾರಿ ವ್ಯಕ್ತಿ ಇಲ್ಲ ನಾನು ಹೂತಿಟ್ಟಿಲ್ಲ, ನಾನು ಹೇಳ್ತದಲ್ಲ ಸುಳ್ಳು ಅಂತ ಹೇಳಿದ್ದಂತೆ ಎಸ್ಐಟಿ ಮುಂದೆ. ಅದಾದ ನಂತರ ಎಸ್ಐಟಿ ಅವರು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಹೋಗಿ ಅಲ್ಲಿ ಹೇಳ್ಬೇಕಾಗತ್ತೆ ಅಂತ ಹೇಳ್ತಾರೆ. ಶಿವಮೊಗ್ಗ ಕಾರಾಗೃಹಕ್ಕೆ ಹೋಗ್ತಾನೆ, ಅಲ್ಲಿಂದ ವಾಪಸ್ ಆತನನ್ನ ಕರ್ಕೊಂಡು ಬಂದು ಜಡ್ಜ್ ಮುಂದೆ BNSS 183 ಸ್ಟೇಟ್ಮೆಂಟ್ ಅಂದ್ರೆ ಕನ್ಫೆಷನ್ ಆಗುತ್ತೆ, ತಪ್ಪೊಪ್ಪಿಗೆಯನ್ನು ಹೇಳ್ತಾನೆ. ಈ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಆತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾನಂತೆ, ಒಂದೇ ಕಡೆ 10 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತೇಳಿ. ಈ ವಿಚಾರವಾಗಿ ಎಸ್ಐಟಿ ಅವರು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವ ಸಲುವಾಗಿ ಚಿನ್ನಯ್ಯನನ್ನ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಶಿವಮೊಗ್ಗ ಜೈಲಿಗೆ ಹೋಗಿ ಚಿನ್ನಯ್ಯನನ್ನ ವಿಚಾರಣೆ ಮಾಡುತ್ತಂತೆ ಎಸ್ಐಟಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮಾ ನಾಯಕ್, ಯಾವಾಗ ಬರ್ತಾರೆ ಎಸ್ಐಟಿ ಅವರು, ವಿಚಾರಣೆಗೆ ಹೇಗೆ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ? ಸರ್, ನಾಗೇಂದ್ರ ಬಾಬು ಏನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಎನ್ನುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿನ್ನಯ್ಯ 3 ಬಾರಿ ಬೆಳ್ತಂಗಡಿಯ JMFC ನ್ಯಾಯಾಲಯದ ಮುಂದೆ ಹಾಜರಾಗಿ ತನ್ನ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿರುವಂತದ್ದು. ಏನು BNS 183 ಅಡಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡಿದ್ದಾರೆ. ಈ ಆಧಾರದಲ್ಲಿ ಇಷ್ಟು ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಏನು ಪ್ರಕರಣದ ಸತ್ಯ ಶೋಧಕ್ಕೆ ಸಾಕಷ್ಟು ಮುಂದಾಗಿದ್ರು, ತನಿಖೆಯನ್ನ ಚುರುಕುಗೊಳಿಸಿ ಆ ತನಿಖೆಯನ್ನ ಮಾಡ್ತಾ ಇದ್ರು. ಈಗ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿರುವಂತದ್ದೇನು ಅಂದ್ರೆ, ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ನೀಡುವಾಗ ನಾನು 10 ಶವಗಳನ್ನ ಒಂದೇ ಜಾಗದಲ್ಲಿ ಹೂತಿಟ್ಟಿದ್ದೇನೆ ಎನ್ನುವಂತ ಹೇಳಿಕೆಯನ್ನ ನೀಡಿದ್ದಾನೆ ಎನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ನ ಅನುಮತಿಯನ್ನ ಪಡೆದು ಚಿನ್ನಯ್ಯನನ್ನ ಮತ್ತೇನು ಶಿವಮೊಗ್ಗದ ಕಾರಾಗೃಹದಲ್ಲಿರುವಂತಹ ಚಿನ್ನಯ್ಯನನ್ನ ಶಿವಮೊಗ್ಗದ ಕಾರಾಗೃಹದಲ್ಲೇ ತನಿಖೆಯನ್ನ ಮಾಡಲಾಗುತ್ತೆ ಎನ್ನುವಂತ ಮಾಹಿತಿಗಳು ಲಭ್ಯವಾಗ್ತಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಮುಂದೆ ಅನುಮತಿಯನ್ನ ಕೋರಿ ಈಗಾಗಲೇ ಏನು ಮುಂದಾಗಿರುವಂತದ್ದು. ಕೋರ್ಟ್ನಿಂದ ಅನುಮತಿ ಸಿಗ್ತಿದ್ದಂತೆಗೆ ಏನು ಶಿವಮೊಗ್ಗದ ಕಾರಾಗೃಹದಲ್ಲಿರುವಂತಹ ಚಿನ್ನಯ್ಯನನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನ್ಯಾಯಾಧೀಶರ ಮುಂದೆ 10 ಶವಗಳನ್ನ ಒಂದೇ ಜಾಗದಲ್ಲೇ ಹುತ್ತಿಟ್ಟಿದ್ದೇನೆ ಎನ್ನುವಂತ ಹೇಳಿಕೆಯನ್ನ ನೀಡಿದ್ದಾನೆ. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಕಾರಾಗೃಹಕ್ಕೆ ಎಸ್ಐಟಿಯ ಅಧಿಕಾರಿಗಳು ಬಂದು ಅಲ್ಲಿ ಆತನನ್ನ ತನಿಖೆಗೆ ಒಳಪಡಿಸುವಂತದ್ದು, ಆತನಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತದ್ದು. ಹೀಗಾಗಿ ಈಗಾಗಲೇ ಏನು ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಭೀಮಾ ನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಿವಮೊಗ್ಗ ಜೈಲಿಗೆ ಹೋಗಿ ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ನೋಡಬೇಕು, ಬಾಡಿ ವಾರೆಂಟ್ ಮೇಲೆ ಕರ್ಕೊಂಡು ಬರೋದಕ್ಕೆ ಆ ಚಾನ್ಸಸ್ ಇದೆಯಾ ಇಲ್ವಾ, ಕೋರ್ಟ್ ಅನುಮತಿಯನ್ನು ಯಾವ ರೀತಿಯಾಗಿ ಪಡೆದುಕೊಳ್ತಾರೆ, ಬಹಳ ಕುತೂಹಲ ಅಂತೂ ಕೆರಳಿಸ್ತಾ ಇದೆ.